Good morning, students. Myself, Punita. Students, in previous class, we learned about the major physical divisions of Asia. The major physical divisions of Asia. In this class, I am here to explain the major rivers and agriculture. Major rivers and agriculture. Listen, students, you first major rivers and agriculture. ಲಿಸನ್ ಅಂದರೆ ಪ್ರಮುಖವಾದಂತಹ ನದಿಗಳು ಮತ್ತು ವ್ಯವಸಾಯ ಅಂತ ಕೂಡ ನಾವಿಲ್ಲಿ ನೋಡ್ತೀವಿ. ಮೇಜರ್ ರಿವರ್ಸ್ ಆ್ಯಂಡ್ ಅಗ್ರಿಕಲ್ಚರ್. ಇನ್ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಮೇಜರ್ ಫಿಸಿಕಲ್ ಡಿವಿಷನ್ಸ್ ಆಫ್ ಏಷ್ಯಾ ನೋಡಿದ್ವಲ್ವಾ. ಸೊ ಈ ಕ್ಲಾಸಲ್ಲಿ ಮೇಜರ್ ರಿವರ್ಸ್ ಆ್ಯಂಡ್ ಅಗ್ರಿಕಲ್ಚರ್. ಲಿಸನ್ ಸ್ಟೂಡೆಂಟ್ಸ್, ಯು ಫಸ್ಟ್ ಸಿ rivers of Asia. Asia is a land of might rivers. ಏಷ್ಯಾದ ಒಂದು ನದಿ ಜಾಲಗಳಲ್ಲಿ ವೈವಿಧ್ಯವಿದೆ ಅಂತ ಕೂಡ ನಾವು ಹೇಳ್ಬೋದು. ಫಿಸಿಕಲ್ ಫೀಚರ್ಸ್ ಆ್ಯಂಡ್ ಸರೌಂಡಿಂಗ್ ವಾಟರ್ ಬಾಡೀಸ್ ಆರ್ ಎಫೆಕ್ಟೆಡ್ ಬೈ ರಿವರ್ ಸಿಸ್ಟಮ್ ಆಫ್ ದಿಸ್ ಕಾಂಟಿನೆಂಟ್. ಲಿಸನ್, ಫಿಸಿಕಲ್ ಫೀಚರ್ಸ್ ಆ್ಯಂಡ್ ಸರೌಂಡಿಂಗ್ ವಾಟರ್ ಬಾಡೀಸ್ ಆರ್ ಎಫೆಕ್ಟೆಡ್ ಬೈ ರಿವರ್ ಸಿಸ್ಟಮ್ ಆಫ್ ದಿಸ್ ಕಾಂಟಿನೆಂಟ್. ಅಂದರೆ ಈ ಒಂದು ಏಷ್ಯಾ ಖಂಡದ ಒಂದು ನದಿ ವ್ಯವಸ್ಥೆಯ ಮೇಲೆ ಈ ಒಂದು ಫಿಸಿಕಲ್ ಫೀಚರ್ಸ್ ಅಂದರೆ ಪ್ರಾಕೃತಿಕ ಲಕ್ಷಣ ಅಂತ ಹೇಳ್ತಾರೆ. ಪ್ರಾಕೃತಿಕ ಲಕ್ಷಣಗಳು ಆ್ಯಂಡ್ ಸರೌಂಡಿಂಗ್ ವಾಟರ್ ಬಾಡೀಸ್ ಆರ್ ಎಫೆಕ್ಟೆಡ್ ಅಂದರೆ ಅದ್ರ ಸುತ್ತಲಿನ ಜಲರಾಶಿಗಳ ಒಂದು ಪ್ರಭಾವನೂ ಕೂಡ ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಪ್ರಭಾವ ಕೂಡ ಬೀರ್ತಾ ಇದೆ. ಹಾಗೆಯೇ ಬೈ ರಿವರ್ ಸಿಸ್ಟಮ್ ಆಫ್ ದಿಸ್ ಕಾಂಟಿನೆಂಟ್. ಏಷ್ಯಾ ಈಸ್ ಸರೌಂಡೆಡ್ ಬೈ ಆರ್ಟಿಕ್ ಆ್ಯಂಡ್ ಪೆಸಿಫಿಕ್ ಆ್ಯಂಡ್ ಇಂಡಿಯನ್ ಓಷನ್ಸ್. ಲೀಸನ್ ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಇದು ಬೇಸಿಕ್ ಅಲ್ವಾ. ಸೊ ಏಷ್ಯಾ ಈಸ್ ಸರೌಂಡೆಡ್ ಬೈ ದಿ ಆರ್ಟಿಕ್ ಆ್ಯಂಡ್ ಪೆಸಿಫಿಕ್ ಆ್ಯಂಡ್ ದಿ ಏಷಿಯನ್ ಓಷನ್. ಅಂದರೆ ಈ ಒಂದು ನಮ್ಮ ಒಂದು ಏಷ್ಯಾ ಖಂಡವನ್ನು ಈ ಒಂದು ಆರ್ಟಿಕ್ ಓಷನ್ ಇರ್ಬೋದು, ಪೆಸಿಫಿಕ್ ಓಷನ್ಸ್ ಇರ್ಬೋದು, ಮತ್ತು ಇಂದು ಓಷನ್ ಅಂತ ಹೇಳ್ತಾರೆ, ಇಂಡಿಯನ್ ಓಷನ್ಸ್. ಇದು 3 ಓಷನಿಂದ ಸರೌಂಡ್ ಆಗಿದೆ ಅಂತ ನಾವು ಹೇಳ್ಬೋದು. ಏಷ್ಯಾ ಈಸ್ ಸರೌಂಡೆಡ್ ಬೈ 3 ಓಷನ್ಸ್. ಫಸ್ಟ್ ಒನ್ ಈಸ್ ಆರ್ಟಿಕ್ ಓಷನ್, second one is Pacific Ocean, and third one is the Indian Oceans. Listen, the majority of rivers of this continent flow into any of these 3 oceans. Listen, the majority of rivers of this continent flow into any these 3 ಓಷನ್ಸ್. ಅಂದರೆ ಈ ಖಂಡದಲ್ಲಿ ಹರಿಯುವಂತಹ ಹೆಚ್ಚಿನ ಸಂಖ್ಯೆಯ ಒಂದು ನದಿಗಳೇನಾಗ್ತಿದ್ವು ಅಂತಂದರೆ ಈ ಒಂದು ಸಾಗರಗಳಿಗೆ ಸೇರ್ತಾ ಇದ್ವು. ದಸ್ ದ ರಿವರ್ಸ್ ಆಫ್ ಏಷ್ಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 ಗ್ರೂಪ್ಸ್. ಹಾಗಾಗಿ ಆ ಒಂದು ಸಾಗರಗಳಿಗೆ ನದಿಗಳು ಏನು ಬಂದು ಸೇರ್ತಾವಲ್ಲ ಅದರ ಒಂದು ಬೇಸುಡ ಮೇಲೆ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ಈ ಒಂದು ಏಷ್ಯಾದ ರಿವರ್ಸ್ನ ಇಲ್ಲಿ 4 ಡಿವಿಷನ್ಸ್ ಆಗಿ 4 ಗ್ರೂಪ್ ಆಗಿ ಇಲ್ಲಿ ಡಿವೈಡ್ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ದ ರಿವರ್ಸ್ ಆಫ್ ಏಷ್ಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 4 ಗ್ರೂಪ್ಸ್ ಅಂತ ಹೇಳ್ತಾರೆ. ಅಂದರೆ ಏಷ್ಯಾದ ಒಂದು ನದಿಗಳನ್ನು ಇಲ್ಲಿ 4 ಗುಂಪುಗಳಾಗಿ ಕೂಡ ನಾವಿಲ್ಲಿ ವಿಂಗಡಿಸ್ಬೋದು. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ ಇಂಡಿಯನ್ ಓಷನ್ ರಿವರ್ ಸಿಸ್ಟಮ್, ಸೆಕೆಂಡ್ ಒನ್ ಈಸ್ ಪೆಸಿಫಿಕ್ ಓಷನ್ ರಿವರ್ ಸಿಸ್ಟಮ್, ಹಾಗೆಯೇ ಥರ್ಡ್ ಒನ್ ಆರ್ಟಿಕ್ ಓಷನ್ ರಿವರ್ ಸಿಸ್ಟಮ್ ಅಂತ ಹೇಳ್ತಾರೆ. ಹಾಗೆಯೇ ಮತ್ತು ನೆಕ್ಸ್ಟು ಫೋರ್ತ್ ಒನ್ ಅಂದರೆ ಇನ್ಲ್ಯಾಂಡ್ ಓಷನ್ ರಿವರ್ ಸಿಸ್ಟಮ್, ಒಳನಾಡಿನ ನದಿಗಳು ಅಂತ ನಾವು ಹೇಳ್ಬೋದು. 4 ಗ್ರೂಪ್ಸ್ ಆಗಿ ಇಲ್ಲಿ ಇಂಡಿಯನ್ ಮೇಜರ್ ರಿವರ್ಸ್ನ ಡಿವೈಡ್ ಮಾಡಿದ್ದಾರೆ ಅಲ್ವಾ. ಓಕೆ, ಸಿ ಫಸ್ಟ್ ಒನ್ ಇಂಡಿಯನ್ ಓಷನ್. ಲಿಸನ್, ಇಂಡಿಯನ್ ಓಷನ್ ಹಿಂದೂ ಸಾಗರ
ಸೇರುವಂಥ ನದಿಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದರೆ, ಈ ಗ್ರೂಪಿಗೆ ಯಾವ ರಿವರ್ಸ್ ಬರ್ತವೆ? ಲಿಸನ್. ದ ಮೇಜರ್ ರಿವರ್ಸ್ ಆಫ್ ದಿಸ್ ಗ್ರೂಪ್ಸ್ ಆರ್, ಹಾಗೆಯೇ ಈ ಗುಂಪಿಗೆ ಸೇರಿದಂತಹ ಪ್ರಮುಖ ನದಿಗಳು ಯಾವ್ಯಾವು ಅಂತಂದರೆ, ದ ಮೇಜರ್ ರಿವರ್ಸ್ ಆಫ್ ದಿಸ್ ಗ್ರೂಪ್ಸ್ ಆರ್, ಫಸ್ಟ್ ಒನ್ ಈಸ್ ಟೈಗ್ರಿಸ್ ಆ್ಯಂಡ್ ದಿ ಯುಪ್ರೆಟಿಸ್ ಆಫ್ ಸಿರಿಯಾ. ಹಾಗೆಯೇ ಸಿರಿಯಾ ಹಾಗೂ ಇರಾಕ್ ದೇಶಗಳ, ಲಿಸನ್, ಟೈಗ್ರಿಸ್ ಆ್ಯಂಡ್ ಯುಪ್ರೆಟಿಸ್ ಆಫ್ ಸಿರಿಯಾ ಆ್ಯಂಡ್ ಇರಾಕ್ ಅಂದರೆ ಸಿರಿಯಾ ಮತ್ತು ಇರಾಕ್ ದೇಶಗಳ ಟೈಗ್ರಿಸ್ ಮತ್ತು ಯುಪ್ರೆಟಿಸ್ ನದಿಗಳು ಕೂಡ ಏನಾಗಿದ್ದಾವೆ, ನದಿಗಳು ಅಂತ ಹೇಳ್ಬೋದು. ಫ್ಲೋ ಇನ್ ಟು ದ ಪರ್ಷಿಯನ್ ಗಲ್ಫ್ ಅಂತ ಹೇಳ್ತಾರೆ, ಪರ್ಷಿಯನ್ ಗಲ್ಫ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪರ್ಷಿಯಾ ಕಾರ್ಯನ ನಾವು ಇಲ್ಲೇನು ಮಾಡ್ತೀವಿ ಅಂತಂದರೆ, ದ ಸಿಂಧು, ದ ಗಂಗಾ, ದ ಬ್ರಹ್ಮಪುತ್ರ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ರೈಸಸ್ ಇನ್ ದ ಹಿಮಾಲಯಸ್ ಆ್ಯಂಡ್ ಫ್ಲೋಸ್ ಸೌತ್ವರ್ಡ್ಸ್ ಇನ್ ಟು ದ ಇಂಡಿಯನ್ ಓಷನ್. ಲಿಸನ್ ಅಂದರೆ, ಲಿಸನ್ ನೋಡಿಲಿ, ನಮ್ಮ ಭಾರತದಲ್ಲಾದರೆ ಸಿಂಧು, ದ ಗಂಗಾ, ದ ಬ್ರಹ್ಮಪುತ್ರ ಆಫ್ ಇಂಡಿಯಾ ಆ್ಯಂಡ್ ಪಾಕಿಸ್ತಾನ್ ರೈಸಸ್ ಇನ್ ದ ಹಿಮಾಲಯಸ್ ಆ್ಯಂಡ್ ಫ್ಲೋ ದಿ ಸೌತ್ವರ್ಡ್ಸ್ ಇನ್ ಟು ದ ಇಂಡಿಯನ್ ಓಷನ್. ಅಂದರೆ ನಮ್ಮ ಭಾರತದ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳೇನು ಮಾಡ್ತವೆ ಅಂತಂದರೆ, ಈ ಒಂದು ಹಿಮಾಲಯದಲ್ಲಿ ಉಗಮಿಸಿಬಿಟ್ಟು ಮತ್ತು ಸೌತ್ವರ್ಡ್ ಇನ್ ಟು ದ ಇಂಡಿಯನ್ ಓಷನ್ ಅಂದರೆ ದಕ್ಷಿಣಕ್ಕೆ ಹರಿದ್ಬಿಟ್ಟು ಹಿಂದೂ ಮಹಾಸಾಗರವನ್ನು ಇವು ಸೇರ್ತವೆ. ಯಾವುದು? ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳು. ಓಕೆನಾ? ರಿವರ್ ಸಿಟ್ಯಾಂಗ್, ಸಾಲ್ವಿನ್ ಆ್ಯಂಡ್ ಇರವಾಡಿ. ಫಸ್ಟ್ ಲಿಸನ್. ರಿವರ್ ಸಿಟ್ಯಾಂಗ್, ಸಾಲ್ವಿನ್ ಆ್ಯಂಡ್ ಇರವಾಡಿ ಆಫ್ ಮಯನ್ಮಾರ್ ಫ್ಲೋ ಇಂಟು ದಿ ಬೇ ಆಫ್ ಬೆಂಗಾಲ್. ಹಾಗೆಯೇ ಮಯನ್ಮಾರಿನ ಸಿಟ್ಯಾಂಗ್, ಸಾಲ್ವಿನ್ ಆ್ಯಂಡ್ ಇರವಾಡಿ ನದಿಗಳು ಬಂಗಾಳ ಕೊಲ್ಲಿಗೆ ಸೇರ್ತವೆ. ಭಾರತದಲ್ಲಾದರೆ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳು ಹಿಮಾಲಯದಲ್ಲಿ ಹುಟ್ಟುಬಿಟ್ಟು ಈ ಒಂದು ಹಿಂದೂ ಮಹಾಸಾಗರವನ್ನು ಸೇರ್ತವೆ, ದಕ್ಷಿಣಕ್ಕೆ ಹರಿದ್ಬಿಟ್ಟು. ಹಾಗೆಯೇ ಮಯನ್ಮಾರಿನ ಸಿಟ್ಯಾಂಗ್, ಸಾಲ್ವಿನ್ ಮತ್ತು ಇರವಾಡಿ ನದಿಗಳು ಬಂಗಾಳ ಕೊಲ್ಲಿನ ಸೇರ್ತವೆ. ಇದು ಏನು ಅಂತಂದರೆ ಇಂಡಿಯನ್ ಓಷನ್ ರಿವರ್ ಸಿಸ್ಟಮ್ ಇದು ಅಂತ ಕೂಡ ನಾವು ಹೇಳ್ತೀವಿ. ಹಾಗೆಯೇ ನೆಕ್ಸ್ಟ್ ಸೆಕೆಂಡ್ ಒನ್, ಪೆಸಿಫಿಕ್ ಓಷನ್ ರಿವರ್ ಸಿಸ್ಟಮ್ ಅಂದರೆ ಪೆಸಿಫಿಕ್ ಸಾಗರ ಸೇರುವಂತಹ ನದಿಗಳು ಯಾವ್ಯಾವುದು? ಲಿಸನ್. ಇಟ್ ಇನ್ಕ್ಲೂಡ್ಸ್ ದ ರಿವರ್ಸ್ ಆಫ್ ಅಮೂರ್, ಹಾವ್ವಾಂಗ್, ಚಿಯಾಂಗ್, ಜಿಯಾಂಗ್ ಆ್ಯಂಡ್ ಸಿಕ್ಕಿಯಾಂಗ್ ಆಫ್ ಚೀನಾ. ಲಿಸನ್. ಇಟ್ ಇನ್ಕ್ಲೂಡ್ಸ್ ದ ರಿವರ್ಸ್ ಆಫ್, ಈ ಗುಂಪಿನಲ್ಲಿ ಸೇರಿರುವಂತಹ ಕೆಲವಾರು ನದಿಗಳು ಅಂತಂದರೆ ನಾವು ಅಮೂರ್ ಅಂತ ಹೇಳ್ಬೋದು, ರಷ್ಯಾದ ಅಮೂರ್ ಇರ್ಬೋದು. ಹಾಗೆಯೇ ಚೀನಾದ ಹಾಂಗ್ ಊ, ಹಾಗೆಯೇ ಚಿಯಾಂಗ್, ಜಿಯಾಂಗ್, ಅದನ್ನು ನಾವು ಯಗತ್ಸೆ ಅಂತಲೂ ಕೂಡ ನಾವು ಕರಿತೀವಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಸಿಕ್ಕಿಯಾಂಗ್ ಆಫ್ ಚೀನಾ. ಚೀನಾದ ಸಿಕ್ಕಿಯಾಂಗ್ ಅನ್ನುವಂಥ ಒಂದು ನದಿನೂ ಸಹ ವಿಚ್ ಡ್ರೈನ್ ಈಸ್ಟ್ ವರ್ಡ್ ಇನ್ ಟು ದ ಸ್ಲೋಪ್ ಆಫ್ ಓಕೋಟಸ್ಕಿ ಅಂದರೆ ಈಸ್ಟ್ ವರ್ಡ್ ಇನ್ ಟು ದ ಸಿ ಆಫ್ ಓಕೋಟಸ್ಕಿ ಅಂದರೆ ಲಿಸನ್. ಇವೇನಿದಾವಲ್ಲ ಚಿಯಾಂಗ್, ಜಿಯಾಂಗ್, ಆಂಗ್ ಓ ಮತ್ತು ಅಮೂರ್ ಮತ್ತು ಸಿಕ್ಕಿಯಾಂಗ್ ನದಿಗಳೇನು ಮಾಡ್ತವೆ ಅಂತಂದರೆ ಈಸ್ಟ್ ವರ್ಡ್, ಪೂರ್ವದ ಕಡೆಗೆ ಹರಿದ್ಬಿಟ್ಟು ಇವು ಕ್ರಮೇಣವಾಗಿ ಏನು ಮಾಡ್ತವೆ ಅಂತಂದರೆ ಓಕೋಟಸ್ಕಿ ಆ್ಯಂಡ್ ದ ಯೆಲ್ಲೋ ಸಿ ಆ್ಯಂಡ್ ದ ಚೀನಾ ಸಿ ರೆಪ್ರೆಸೆಂಟೇವ್ಲಿ. ಹಾಗೆಯೇ ಅಂದರೆ ಓಕೋಟಸ್ಕಿ ಇರ್ಬೋದು ಅಥವಾ ಹಳದಿ ಸಮುದ್ರ ಇರ್ಬೋದು ಮತ್ತು ಚೀನಾ ಸಮುದ್ರಗಳನ್ನು ಕೂಡ ಇವು ಸೇರುತ್ತೆ.
ಯಾವ್ಯಾವುದು? ಆಂಗ್ ಉ, ಚಿಯಾಂಗ್, ಜಿಯಾಂಗ್, ಹಮೂರ್, ಸಿಕ್ಕಿಯಾಂಗ್. ಓಕೆನಾ? ಅಷ್ಟಲ್ಲದೆ ಈ ಒಂದು ಮೀಕಾಂಗ್ ಆ್ಯಂಡ್ ಮೀನಮ್ ಆಫ್ ಇಂಡೋ ಚೀನಾ ಫ್ಲೋ ಇಂಟು ಸೌತ್ ಚೀನಾ ಸಿ ಅಂದರೆ ಈ ಕಡೆ ಲಿಸನ್ ನೋಡಿಲಿ, ಮೀಕಾಂಗ್ ಆ್ಯಂಡ್ ಮೀನಮ್ ಆಫ್ ಇಂಡೋ ಚೀನಾ ಅಂದರೆ ಈ ಒಂದು ಇಂಡೋ ಚೀನಾದ ಮೀನಮ್ ಮತ್ತು ಮೀಕಾಂಗ್ ಅನ್ನುವಂಥ ಒಂದು ನದಿಗಳೇನು ಮಾಡ್ತವೆ ಅಂತಂದರೆ ದಕ್ಷಿಣ ಚೀನಾವನ್ನು ಸೇರ್ತವೆ ಅಂತ ಕೂಡ ನಾವು ಹೇಳ್ಬೋದು. ಇದಿಷ್ಟು ಪೆಸಿಫಿಕ್ ಓಷನ್ ರಿವರ್ ಸಿಸ್ಟಮ್ ಅಂತ ಕೂಡ ನಾವು ಹೇಳ್ಬೋದು. ಪೆಸಿಫಿಕ್ ಓಷನ್. ನೆಕ್ಸ್ಟ್ ಥರ್ಡ್ ಒನ್ ಗ್ರೂಪ್ ಯಾವುದು ಅಂದರೆ ಆರ್ಟಿಕ್ ಓಷನ್ ರಿವರ್ ಸಿಸ್ಟಮ್. ಆರ್ಟಿಕ್ ಸಾಗರನ ಸೇರೋ ಅಂತಹ ರಿವರ್ಸ್ ಯಾವ್ಯಾವು? ರೀಸನ್ ಇಟ್ ಇನ್ಕ್ಲೂಡ್ಸ್ ಓಬ್, ಎನ್ಸಿ ಆ್ಯಂಡ್ ಲೀನಾ ವಿಚ್ ಆರ್ ದ 3 ಬಿಗ್ಗೆಸ್ಟ್ ರಿವರ್ಸ್ ಆಫ್ ದಿಸ್ ಗ್ರೂಪ್. ಲಿಸನ್, ಹಾಗೆಯೇ ಈ ಆರ್ಟಿಕ್ ಸಾಗರಕ್ಕೆ ಸೇರಿರೋ ಅಂತಹ ನದಿಗಳು ಯಾವ್ಯಾವುದು? ಇಟ್ ಇನ್ಕ್ಲೂಡ್ಸ್ ಓಬ್, ಎನ್ಸಿ ಆ್ಯಂಡ್ ಲೀನಾ ಅಂತ ಹೇಳ್ತಾರೆ. ಅಂದರೆ ಹೋಬ್ ಇರ್ಬೋದು, ಎನ್ ಸಿ ಇರ್ಬೋದು ಅಥವಾ ಲೀನಾ ಈ ಎಂಬುವಂಥವೇನಾಗಿದ್ವು ಅಂದರೆ ಈ ಗುಂಪಿನಲ್ಲಿ ಕಂಡುಬರುವಂತಹ ಇಂಪಾರ್ಟೆಂಟ್ ಆದಂಥ ಒಂದು ಬಿಗ್ಗೆಸ್ಟ್ ರಿವರ್ಸ್ ಅಂತ ಕೂಡ ನಾವು ಹೇಳ್ಬೋದು. ಒಂದು ದೊಡ್ಡದಾದಂಥ ಒಂದು ರಿವರ್ ಸಿಸ್ಟಮ್ ಅಂತ ನಾವು ಹೇಳ್ಬೋದು. ಹಾಗೆಯೇ ದೀಸ್ ರಿವರ್ಸ್ ರೈಸಸ್ ಇನ್ ದಿ ಸೆಂಟ್ರಲ್ ಐಲ್ಯಾಂಡ್ಸ್, ಫ್ಲೋ ನಾರ್ತ್ವರ್ಡ್ಸ್ ಆ್ಯಂಡ್ ಫಾಲ್ ಇಂಟು ದ ಆರ್ಟಿಕ್ ಓಷನ್. ಲಿಸನ್, ಹಾಗೆಯೇ ದೀಸ್ ರಿವರ್ಸ್ ಯಾವ್ಯಾವು? ವಿಚ್ ರಿವರ್ಸ್? ದೀಸ್ ರಿವರ್ಸ್ ಅಂದರೆ ಹೋಪ್, ಎನ್ ಸಿ ಆ್ಯಂಡ್ ನೆಕ್ಸ್ಟ್ ಒನ್ ಲೀನಾ. ಏನು ಈ ನದಿಗಳಿದಾವಲ್ಲ ಇವೇನಾಗಿದ್ವು ಅಂದರೆ ದೀಸ್ ರಿವರ್ಸ್ ರೈಸಸ್ ಇನ್ ದ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂದರೆ ಕೇಂದ್ರದ ಉನ್ನತ ಭಾಗಗಳಲ್ಲಿ ಉಗಮ ಹೊಂದ್ಬಿಟ್ಟು ಫ್ಲೋ ನಾರ್ತ್ವರ್ಡ್ಸ್ ಆ್ಯಂಡ್ ಫಾಲ್ ಇಂಟು ದ ಆರ್ಟಿಕ್ ಓಷನ್. ಉನ್ನತ ಭಾಗಗಳಲ್ಲಿ ಉಗಮ ಹೊಂದ್ಬಿಟ್ಟು ಉತ್ತರಕ್ಕೆ ಹರಿದ್ಬಿಟ್ಟು ಆರ್ಟಿಕ್ ಸಾಗರವನ್ನು ಇದು ಸೇರುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಯಾವುದು? ಹೋಪ್, ಎನ್ ಸಿ ಆ್ಯಂಡ್ ನೆಕ್ಸ್ಟ್ ಒನ್ ಲೀನಾ. ಓಕೆ, ಫೋರ್ತ್ ಒನ್ ಸಿ, ಆರ್ಟಿಕ್ ಓಷನ್. ಓಕೆ, ನೆಕ್ಸ್ಟ್ ಒನ್ ಇನ್ಲ್ಯಾಂಡ್ ರಿವರ್ ಸಿಸ್ಟಮ್ ಅಂದರೆ ಒಳನಾಡಿನ ನದಿಗಳು. ಇನ್ಲ್ಯಾಂಡ್ ದ ಮೇಜರ್ ರಿವರ್ಸ್ ವಿಚ್ ಡ್ರೈನ್ ಇಂಟು ಇನ್ಲ್ಯಾಂಡ್ ಸೀಸ್ ಆರ್ ದ ವೋಲ್ಗಾ and the Ural which flow into the Caspian Sea, the Amudarya and Sirdarya which flow into the Aral Sea. Okay students, the Caspian Sea, the Amudarya and Sirdarya which flows into the Aral Sea. Listen students, ಹಾಗೆಯೇ ಅಮುದರಿ ಆ್ಯಂಡ್ ಸಿರ್ದರಿಯಾ ರಿವರ್ಸ್ ಏನಿದಾವಲ್ಲ ಫ್ಲೋ ಇಂಟು ದ ಆರಲ್ ಸಿ. ಈ ಒಂದು ಅಮುದರಿಯಾ ಮತ್ತು ಸಿರ್ದರಿಯಾ ಅನ್ನುವಂಥ ರಿವರ್ಸು ಆರಲ್ ಸಮುದ್ರವನ್ನು ಸೇರ್ತಾ ಇತ್ತು. ಈ ಕಡೆ ಲಿಸನ್, ಈ ಒಂದು ಇನ್ಲ್ಯಾಂಡ್ ರಿವರ್ಸಲ್ಲಿ ನಾವು ಐಡೆಂಟಿಫೈ ಮಾಡೋ ಅಂಥದ್ದು ವೋಲ್ಗಾ ಆ್ಯಂಡ್ ಯೂರಲ್ ರಿವರ್ಸ್. ವೋಲ್ಗಾ ಮತ್ತು ಯೂರಲ್ ರಿವರ್ಸ್ ಅನ್ನುವಂಥದ್ದು ಕ್ಯಾಪ್ಸಿಯನ್ ಸೀನ ತಲುಪುತ್ತೆ. ಹಾಗೆಯೇ ಅಮುದರಿ ಮತ್ತು ಸಿರ್ದರಿಯಾ ರಿವರ್ಸು ಆರಲ್ ಸಮುದ್ರವನ್ನು ಸೇರ್ತವೆ. ಇವು ಇನ್ಲ್ಯಾಂಡ್ ರಿವರ್ಸ್ ಸಿಸ್ಟಮ್. ಓಕೆನಾ? ಓಕೆ, ಸಿ ಲಿಸನ್ ಒನ್ಸ್ ಅಗೈನ್. 4 oceans divided into 4 groups alva. Main rivers of Asia can be divided into 4 groups. First one is Indian Ocean river system and second one is Pacific Ocean river system and third one is Arctic Ocean river system and fourth one is inland rivers system. Okay, see. And next one, the role of agriculture in Asia, the role of agriculture in India.
Listen students, first agriculture of Asia. Agriculture is the most important occupation in Asia. ಏಷ್ಯಾದ ಒಂದು ಪ್ರಮುಖವಾದಂತಹ ವೃತ್ತಿ ಯಾವುದು ಅಂದರೆ ಅಗ್ರಿಕಲ್ಚರ್ ಅಂತ ನಾವು ಹೇಳ್ಬೋದು. ಅಬೌಟ್ ದ 340 ಆಫ್ ಪೀಪಲ್ ಆರ್ ಎಂಗೇಜ್ಡ್ ಇನ್ ಅಗ್ರಿಕಲ್ಚರ್. ಹಾಗೆಯೇ 3/4 ಆಫ್ ದಿ ಪೀಪಲ್ ಆರ್ ಎಂಗೇಜ್ಡ್ ಇನ್ ಅಗ್ರಿಕಲ್ಚರ್ ಅಂದರೆ 3/4 ಜನರೇನಾಗಿದ್ದರು ಅಂತಂದರೆ ವ್ಯವಸಾಯದಲ್ಲಿ ಎಂಗೇಜ್ ಆಗಿದ್ದರು, ತೊಡಕೊಂಡಿದ್ರು ಅಂತ ನಾವು ಹೇಳ್ಬೋದು. ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಕೌಂಟ್ ಫಾರ್ ಎ ಮೇಜರ್ ಶೇರ್ ಆಫ್ ದಿ ಏಷ್ಯನ್ ಎಕ್ಸ್ಪೋರ್ಟ್. ಅಂದರೆ ಲಿಸನ್, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಕೌಂಟ್ ಫಾರ್ ದ ಮೇಜರ್ ಶೇರ್ ಆಫ್ ಏಷ್ಯಾ ಎಕ್ಸ್ಪೋರ್ಟ್. ಏಷ್ಯಾದಿಂದ ರಫ್ತಾಗುವಂತಹ ಸರಕುಗಳನ್ನು ಬಹುಭಾಗ ಕೃಷಿ ಉತ್ಪನ್ನಗಳಲ್ಲಿ ಜಾಸ್ತಿ ಆಗಿರ್ತವೆ. ಬೇರೆ ಯಾವುದೂ ಇರಲ್ಲ, ಅದರಲ್ಲಿ ಜಾಸ್ತಿ ಯಾವುದಿರುತ್ತೆ ಅಂತಂದರೆ ಈ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟೇ ಜಾಸ್ತಿ ಇಲ್ಲಿ ಶೇರ್ ಆಗೋದು. ಓಕೆನಾ? ದೇರ್ ಈಸ್ ಎ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ರಿವರ್ ಸಿಸ್ಟಮ್ ಆ್ಯಂಡ್ ಫಾರ್ಮಿಂಗ್ ಇನ್ ಏಷ್ಯಾ. ಲಿಸನ್, ದೇರ್ ಈಸ್ ಎ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ರಿವರ್ ಸಿಸ್ಟಮ್ ಆ್ಯಂಡ್ ಫಾರ್ಮಿಂಗ್ ಇನ್ ಏಷ್ಯಾ. ಅಂದರೆ ಏಷ್ಯಾದ ವ್ಯವಸಾಯ ಮತ್ತು ನದಿ ವ್ಯವಸ್ಥೆಗಳ ನಡುವೆ ಒಂದು ನಿಕಟವಾದಂಥ ಒಂದು ಸಂಬಂಧ ಇದೆ ಅಂತ ನಾವು ಹೇಳ್ಬೋದು. ಅಗ್ರಿಕಲ್ಚರ್ ಈಸ್ ಲಾರ್ಜ್ಲಿ ಪ್ರಾಕ್ಟಿಸ್ಡ್ ಇನ್ ರಿವರ್ ಬಸಿನ್ ಬಿಕಾಸ್ ಆಫ್ ಫರ್ಟಿಲೈಜ್ ಸಾಯಿಲ್ ಆ್ಯಂಡ್ ವಾಟರ್ ಸಪ್ಲೈ ಥ್ರೂ ದ ಇರಿಗೇಷನ್. ಲಿಸನ್, ಹಾಗೆಯೇ ಅಗ್ರಿಕಲ್ಚರ್ ಈಸ್ ಲಾರ್ಜ್ಲಿ ಪ್ರಾಕ್ಟಿಸ್ಡ್ ಇನ್ ರಿವರ್ಸ್. ಹಾಗೆಯೇ ಈ ಒಂದು ಏನು ಅಗ್ರಿಕಲ್ಚರ್ ಏನಿದೆಯಲ್ಲ, ವ್ಯವಸಾಯ ಅನ್ನುವಂಥದ್ದು ಉಳಿದ ಹೆಚ್ಚಿನ ಭಾಗಗಳಲ್ಲಿ ವ್ಯವಸಾಯನೂ ಕೂಡ ನದಿ ಬಯಲುಗಳಲ್ಲಿ ರೂಢಿಗೊಂಡಿದೆ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲದೆ ಯಾಕೆ ನದಿ ತೀರದ ಒಂದು ಪ್ರದೇಶದಲ್ಲಿ ಜಾಸ್ತಿ ಇದಾಗಿದ್ದಾವೆ ಅಂದರೆ ಫರ್ಟಿಲೈಸ್ ಸಾಯಿಲ್ ಅಂದರೆ ಫಲವತ್ತಾದಂತಹ ಮಣ್ಣು ಇರ್ಬೋದು, ಆ್ಯಂಡ್ ವಾಟರ್ ಸಪ್ಲೈ ಥ್ರೂ ದ ಇರಿಗೇಷನ್ ಅಂದರೆ ನೀರಾವರಿಯ ಮೂಲಕ ನೀರು ಪೂರೈಕೆ, ಇದು ಕೂಡ ಇದಕ್ಕೆ ಕಾರಣ ಇರ್ಬೋದಲ್ವಾ. ಓಕೆ. In the many ancient countries, most of the farmers use hand tools and animals for cultivation. ಹಾಗೆಯೇ ಮೆನಿ ಏನ್ಷಿಯಂಟ್ ಕಂಟ್ರೀಸ್, ಹಾಗೆಯೇ ಏಷ್ಯಾದ ಅನೇಕ ದೇಶಗಳಲ್ಲಿ ಮೋಸ್ಟ್ ಆಫ್ ದಿ ಫಾರ್ಮರ್ಸ್ ಯೂಸ್ ಹ್ಯಾಂಡ್ ಟೂಲ್ಸ್ ಆ್ಯಂಡ್ ಅನಿಮಲ್ಸ್ ಫಾರ್ ಕಲ್ಟಿವೇಷನ್. ಅಂದರೆ ರೈತರು ಏನು ಮಾಡ್ತಾಯಿದ್ರು ಅಂದರೆ ಸಾಗುವಳಿ ಕಾರ್ಯಗಳಿಗೆ ಕೈಯಿಂದ ಮಾಡಿದಂತಹ ಉಪಕರಣ ಮತ್ತು ಪ್ರಾಣಿಗಳನ್ನು ಉಪಯೋಗಿಸ್ತಾ ಇದ್ದರು. ದೇ ಫ್ಲೋ ದ ಇಂಟೆನ್ಸಿವ್ ಫಾರ್ಮಿಂಗ್, ಅವರು ಸಾಂದ್ರ ಬೇಸಾಯ ಪದ್ಧತಿಯನ್ನು ಅವರು ಅನುಸರಿಸ್ತಾ ಇದ್ದರು. ಇಂಟೆನ್ಸಿವ್ ಫಾರ್ಮಿಂಗಲ್ಲಿ ಟೈಪ್ಸ್ ಆಫ್ ಫಾರ್ಮಿಂಗಲ್ಲಿ ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಬರುತ್ತೆ. ಆ ಒಂದು ಫಾರ್ಮಿಂಗ್ ವ್ಯವಸ್ಥೆನ ಇವರು ಯೂಸ್ ಮಾಡ್ತಾಯಿದ್ರು. ಅದರ್ ಟೈಪ್ಸ್ ಆಫ್ ಫಾರ್ಮಿಂಗ್ ಆರ್ ಆಲ್ಸೋ ಇನ್ ಪ್ರಾಕ್ಟಿಸ್ಡ್. ಹಾಗೆಯೇ ಇತರ ಬೇಸಾಯ ಪದ್ಧತಿಗಳನ್ನು ಕೂಡ ಇತ್ತೀಚಿನ ದಿನದಲ್ಲಿ ಅವರು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಇರಿಗೇಷನ್ ಫಾರ್ಮಿಂಗ್ ಅಂದರೆ ನೀರಾವರಿ ಬೇಸಾಯ ಅಂತ ಹೇಳ್ತಾರೆ. ಡ್ರೈ ಫಾರ್ಮಿಂಗ್ ಅಂದರೆ ಒಣ ಬೇಸಾಯ. ನೆಕ್ಸ್ಟ್ ಒನ್ ಪ್ಲಾಂಟೇಶನ್ ಫಾರ್ಮಿಂಗ್ ಅಂದರೆ ನೆಡು ತೋಟ ಬೇಸಾಯ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಮಿಕ್ಸ್ಡ್ ಫಾರ್ಮಿಂಗ್ ಅಂದರೆ ಮಿಶ್ರ ಬೇಸಾಯ. ಹಾಗೆಯೇ ಶಿಫ್ಟಿಂಗ್ ಫಾರ್ಮಿಂಗ್ ಅಂದರೆ ಸ್ಥಳಾಂತರ ಬೇಸಾಯ ಎಕ್ಸೆಟ್ರಾ ಅಂತ ನಾವು ಹೇಳ್ತೀವಿ. ಅಂದರೆ ಲಿಸನ್, ದೇ ಫಾಲೋ ದ ಇಂಟೆನ್ಸಿವ್ ಫಾರ್ಮಿಂಗ್, ಅವರು ಸಾಂದ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸ್ತಾ ಇದ್ರು. ಹಾಗೆಯೇ ಅಲ್ಲಿ ರೂಢಿಯಲ್ಲಿರುವಂತಹ ಅನದರ್ ಟೈಪ್ಸ್ ಆಫ್ ಫಾರ್ಮಿಂಗ್ ಆರ್ ಆಲ್ಸೋ ಇನ್ ಪ್ರಾಕ್ಟೀಸ್, ಬೇರೆ ಬೇರೆ ರೀತಿಯಾದಂಥ ಒಂದು ಬೇಸಾಯ ಪದ್ಧತಿಯನ್ನು ಕೂಡ ಅವರು ಅಳವಡಿಸ್ಕೊಂಡಿದ್ರು. ಯಾವ್ಯಾವುದು? ಇರಿಗೇಷನ್ ಫಾರ್ಮಿಂಗು, ಡ್ರೈ ಫಾರ್ಮಿಂಗು, ಪ್ಲಾಂಟೇಶನ್ ಫಾರ್ಮಿಂಗು, ಮಿಕ್ಸ್ಡ್ ಫಾರ್ಮಿಂಗ್, ಶಿಫ್ಟಿಂಗ್ ಫಾರ್ಮಿಂಗ್. ಓಕೆನಾ? ಇನ್ ರೀಸೆಂಟ್ ಇಯರ್ಸ್ ಮಾಡರ್ನ್ ಇಂಪ್ಲಿಮೆಂಟ್ಸ್ ಫರ್ಟಿಲೈಸರ್ಸ್, ಹೈ ಹೆಲ್ಡಿಂಗ್ ವೆರೈಟೀಸ್ ಆಫ್ ಸೀಡ್ಸ್ ಎಕ್ಸೆಟ್ರಾ. ಆದರೆ ಇತ್ತೀಚೆಗೆ ಆಧುನಿಕ ವ್ಯವಸಾಯ ಉಪಕರಣಗಳಿರ್ಬೋದು, ಅದರ ಜೊತೆಗೆ ಈ ಒಂದು ವೆರೈಟಿ ಆಗಿರುವಂಥ ಒಂದು ಸೀಡ್ಸ್ ಇರ್ಬೋದು, ಅಂದರೆ ಈ ಒಂದು ಇಳುವರಿ ತರುವಂಥ ಒಂದು
ಬೀಜಗಳು ಅವನ ಸೀಡ್ಸ್ ಇರ್ಬೋದು ಹ್ಯಾವ್ ಬಿಕಮ್ ವೈಡ್ ಸ್ಪ್ರೆಡ್ ಇನ್ ದ ಸಮ್ ಕಂಟ್ರೀಸ್ ಅಂತಂದರೆ ಒಂದು ಬೇರೆ ಬೇರೆ ರೀತಿಯಾದಂತಹ ತಳಿಗಳು ಕೂಡ ಏಷ್ಯಾದ ಕೆಲವು ದೇಶಗಳಲ್ಲಿ ರೂಢಿಗೆ ಬಂದಿದ್ದಾವೆ ಅಂತ ನಾವು ಹೇಳ್ಬೋದು. ಬಟ್ ಸ್ಟಿಲ್ ದೇರ್ ಆರ್ ಮೆನಿ ಕಂಟ್ರೀಸ್ ವಿಚ್ ಹ್ಯಾವ್ ಲೋ ಹೆಲ್ಡ್ ಫಾರ್ ಹೆಕ್ಟೋರ್ ಡ್ಯೂ ಟು ಮೆನಿ ರೀಸನ್ಸ್. ಆದಾಗ್ಯೂ ಅನೇಕ ದೇಶಗಳಲ್ಲಿ ಹಲವಾರು ಕಾರಣಗಳಿಂದ ಏನಾಗ್ತಿದ್ದಾವೆ ಅಂತಂದರೆ ಈ ಒಂದು ಎಕರೆಗೆ ಇಷ್ಟು ಏನು ಫಸಲು ಬರುತ್ತಲ್ವ ಅದು ಕಡಿಮೆ ಬರ್ತಾ ಇದೆ ಅಂತ ಕೂಡ ನಾವು ಹೇಳ್ಬೋದು. ಲಿಸನ್, ನೆಕ್ಸ್ಟ್ ಒನ್ ಟಾಪಿಕ್ ಕ್ರಾಪ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಕ್ರಾಪ್ಸ್. ಲಿಸನ್ ಅಂದರೆ ಬೆಳೆಗಳು ಅಂತ ಹೇಳ್ತಾರೆ. ಕ್ರಾಪ್ಸ್ ಅಂತಂದರೆ ಬೆಳೆಗಳು. ಲಿಸನ್, ಇದು 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಇದರಲ್ಲಿ ಎ ವೆರೈಟಿ ಆಫ್ ಕ್ರಾಪ್ಸ್ ಆರ್ ಗ್ರೋ ಇನ್ ಏಷ್ಯಾ. ಅಂದರೆ ಏಷ್ಯಾದಲ್ಲಿ ಅನೇಕ ವಿಧದ ಬೆಳೆಗಳ ಒಂದು ಸಾಗುವಳಿನೂ ಕೂಡ ಕಂಡು ಬಂದಿದೆ. ಅದರಲ್ಲಿ ನಾವು ನೋಡೋದಾದರೆ ದ ರೈಸ್ ಆ್ಯಂಡ್ ವೀಟ್ ಆರ್ ದ ಚೀಫ್ ಸ್ಟ್ಯಾಂಪಲ್ ಫುಡ್ ಕ್ರಾಪ್ಸ್. ಅಂದರೆ ಚೀಫ್ ಸ್ಟ್ಯಾಂಪಲ್ ಫುಡ್ ಕ್ರಾಪ್ಸು ಅಂದರೆ ಆಹಾರ ಬೆಳೆಗಳು ಅಂತ ಹೇಳ್ತಾರೆ. ಸ್ಟ್ಯಾಂಪಲ್ ಫುಡ್ ಇದು 2 ಮಾರ್ಕ್ಸ್ ಕ್ವಶನ್. ಇದು ಯಾವುದು ಸ್ಟ್ಯಾಂಪಲ್ ಫುಡ್ ಅಂತಂದರೆ ರೈಸ್ ಆ್ಯಂಡ್ ವೀಟ್. ರೈಸ್ ಆ್ಯಂಡ್ ವೀಟ್ ಆಹಾರ ಬೆಳೆಗಳು ಯಾವುದನ್ನು ಕರೀತಾರೆ ಅಂದರೆ ರೈಸ್ ಆ್ಯಂಡ್ ವೀಟ್, ಭತ್ತ ಮತ್ತು ಗೋಧಿ ಅಂತ ನಾವು ಹೇಳ್ಬೋದು. ಚೀನಾ ಆ್ಯಂಡ್ ಇಂಡಿಯಾ ಆರ್ ದ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ರೈಸ್ ಆ್ಯಂಡ್ ಟುಗೆದರ್ ದೇ ಪ್ರೊಡ್ಯೂಸ್ಡ್ ಮೋರ್ ದ್ಯಾನ್ 90% ಆಫ್ ದಿ ವರ್ಲ್ಡ್ ರೈಸ್ ಅಂತ ಹೇಳ್ತಾರೆ. ಅಂದರೆ ಪ್ರಪಂಚದ ಭತ್ತದ ಒಟ್ಟು ಉತ್ಪಾದನೆಯಲ್ಲಿ 90% ಭಾಗವನ್ನು ಪೂರೈಸುತ್ತೆ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಯಲ್ಲಿ ಜಪಾನ್, ಬಾಂಗ್ಲಾದೇಶ, ಥೈಲ್ಯಾಂಡ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್. ಅಷ್ಟಲ್ಲದೆ ಈ ಒಂದು ಭತ್ತನ ಉತ್ಪಾದಿಸುವಂತಹ ದೇಶಗಳು ಯಾವ್ಯಾವ ದೇಶದಲ್ಲಿ ಅಂದರೆ ಜಪಾನ್, ಬಾಂಗ್ಲಾದೇಶ್, ಥೈಲ್ಯಾಂಡ್, ನೆಕ್ಸ್ಟ್ ಒನ್ ಈಸ್ಟ್ ಏಷ್ಯನ್ ಕಂಟ್ರೀಸ್. ಈ ಒಂದು ದೇಶಗಳಲ್ಲಿ ಏನಾಗ್ತಿತ್ತು ಅಂತಂದರೆ ಅತಿ ಹೆಚ್ಚಾಗಿ ಭತ್ತವನ್ನು ಉತ್ಪಾದಿಸುವಂತಹ ದೇಶಗಳು ಅಂತ ಹೇಳ್ಬೋದು. ಅದರ್ ಮೇಜರ್ ಪ್ರೊಡ್ಯೂಸರ್ಸ್ ಆಫ್ ರೈಸ್ ಅಂತ ಹೇಳ್ತಾರೆ. ಏನೇ ಚೀನಾ, ಭಾರತ, ಪಾಕಿಸ್ತಾನ್ ಆ್ಯಂಡ್ ಏನ್ಷಿಯನ್ ರಷ್ಯಾ ಆರ್ ದ ಲೀಡಿಂಗ್ ವೀಟ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್. ಅಂದರೆ ಚೀನಾ, ಭಾರತ, ಪಾಕಿಸ್ತಾನ ಮತ್ತು ಏಷ್ಯಾದ ಒಂದು ರಷ್ಯಾ ಭಾಗಗಳೇನಿದ್ವಲ್ಲ ಇವು ವೀಟ್ ಪ್ರೊಡ್ಯೂಸಿಂಗ್ ಕಂಟ್ರಿ, ಗೋಧಿಯನ್ನು ಉತ್ಪಾದಿಸುವಂತಹ ದೇಶಗಳು ಅಂತ ಕೂಡ ನಾವು ಹೇಳ್ತೀವಿ. ಲಿಸನ್, ಇದರಲ್ಲಿ ನೀವು ನೆನ್ಪಿಟ್ಕೋಬೇಕು. ಇದರಲ್ಲಿ ಭತ್ತ, ಈ ಒಂದು ರೈಸ್ ಇದೆಯಲ್ಲ, ಈ ಒಂದು ರೈಸ್ನ ಜಾಸ್ತಿ ಉತ್ಪಾದಿಸುವಂತಹ ದೇಶ ಯಾವುದು ಅಂದರೆ ಜಪಾನ್, ಬಾಂಗ್ಲಾದೇಶ್, ಥೈಲ್ಯಾಂಡ್ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ಟ್ ಏಷ್ಯನ್ ಕಂಟ್ರೀಸ್. ಹಾಗೆಯೇ ವೀಟ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಅಂತ ನಾವು ಹೇಳಿದರೆ ಚೀನಾ, ಇಂಡಿಯಾ, ಪಾಕಿಸ್ತಾನ್, ಏಷ್ಯನ್, ರಷ್ಯಾ ಇವು ಈ ಒಂದು ವೀಟ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಅಂತ ನಾವು ಹೇಳ್ಬೋದು. ಹಾಗೆಯೇ ಮೋಸ್ಟ್ ಆಫ್ ದಿ ವರ್ಲ್ಡ್ ನ್ಯಾಚುರಲ್ ರಬ್ಬರ್ ಆ್ಯಂಡ್ ಟೀ ಕಮ್ ಫ್ರಮ್ ಏಷ್ಯಾ. ಹಾಗೆಯೇ ಪ್ರಪಂಚದ ಒಂದು ಸ್ವಾಭಾವಿಕ ರಬ್ಬರ್ ಮತ್ತು ಚಹಾ ಉತ್ಪಾದನೆಯಲ್ಲಿ ಏಷ್ಯಾ ಕೂಡ ಮುಂದಿದೆ ಅಂತ ನಾವು ಹೇಳ್ಬೋದು. ಇಂಡೋನೇಷ್ಯಾ, ಮಲೇಷಿಯಾ ಆ್ಯಂಡ್ ಥೈಲ್ಯಾಂಡ್ ಆರ್ ದ ಟಾಪ್ ನ್ಯಾಚುರಲ್ ರಬ್ಬರ್ ಪ್ರೊಡ್ಯೂಸರ್. ಅಂದರೆ ಅದರಲ್ಲೂ ಕೂಡ ಈ ಒಂದು ಇಂಡೋನೇಷ್ಯಾ, ಮಲೇಷಿಯಾ ಮತ್ತು ಥೈಲ್ಯಾಂಡ್ ಅನ್ನುವಂಥದ್ದು ನ್ಯಾಚುರಲ್ ರಬ್ಬರಲ್ಲಿ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಟಾಪ್ 1 ಅಂತ ನಾವು ಹೇಳ್ಬೋದು. ದ ಲೀಡಿಂಗ್ ಟೀ ಪ್ರೊಡ್ಯೂಸಿಂಗ್ ಏರಿಯಾಸ್ ಆರ್ ಚೀನಾ, ಇಂಡೋನೇಷ್ಯಾ, ಮಲೇಷಿಯಾ, ಇಂಡಿಯಾ ಆ್ಯಂಡ್ ನೆಕ್ಸ್ಟ್ ಒನ್ ಥೈಲ್ಯಾಂಡ್. ಇಲ್ಲೇನು ಅಂತಂದರೆ ಒಂದು ರಬ್ಬರ್ ಪ್ರೊಡ್ಯೂಸರ್ ಜಾಸ್ತಿ ಎಲ್ಲಾಗ್ತಿತ್ತು ರಬ್ಬರು ಅಂತ ಅಂದರೆ ಇಂಡೋನೇಷ್ಯಾ, ಮಲೇಷಿಯಾ, ಥೈಲ್ಯಾಂಡ್. ಹಾಗೆಯೇ ಚೀನಾ ಜಾಸ್ತಿ ಎಲ್ಲಿ ಪ್ರೊಡ್ಯೂಸ್ ಮಾಡ್ತಾಯಿದ್ರು ಅಂತಂದರೆ ಇಂಡೋನೇಷ್ಯಾ, ಚೀನಾ, ಮಲೇಷಿಯಾ, ಭಾರತ, ಥೈಲ್ಯಾಂಡ್. ಓಕೆನಾ? ಓಕೆ, ನೆಕ್ಸ್ಟ್ ದ ಅದರ್ ಇಂಪಾರ್ಟೆಂಟ್ ಕ್ರಾಪ್ಸ್ ಆಫ್ ಏಷ್ಯಾ ಇನ್ಕ್ಲೂಡ್ಸ್. ಅದಲ್ಲದೆ ನಮ್ಮ ಏಷ್ಯಾದಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದು ಪ್ರಮುಖ ಬೆಳೆಗಳು ಕೂಡ ಇದ್ದಾವೆ. ಅದರಲ್ಲಿ ಕಾಟನ್, ಜೂಟ್ ಆ್ಯಂಡ್ ಶುಗರ್ ಕೇನ್ ಅಂತ ಹೇಳ್ತಾರೆ. ಹತ್ತಿ, ಸೆಣಬು ಮತ್ತು ಕಬ್ಬು ಅಂತ ನಾವು ಹೇಳ್ಬೋದು. ಹಾಗೆಯೇ ಕಾಟನ್ ಇದೆಯಲ್ಲ, ಈ ಕಾಟನ್ನ ಅತಿ ಹೆಚ್ಚಾಗಿ ಎಲ್ಲಿ ಪ್ರೊಡ್ಯೂಸ್ ಮಾಡೋದು? ಲಿಸನ್,
ಚೀನಾ, ಇಂಡಿಯಾ, ಪಾಕಿಸ್ತಾನ್, ತುರ್ಕಿ, ಟರ್ಮೆನಿಸ್ತಾನ್ ಆ್ಯಂಡ್ ಉಜ್ಬೇಕಿಸ್ತಾನ್ ಆರ್ ದ ಲೀಡಿಂಗ್ ಪ್ರೊಡ್ಯೂಸರ್ಸ್ ಆಫ್ ಕಾಟನ್. ಹತ್ತಿಯನ್ನು ಉತ್ಪಾದಿಸುವಂಥ ಒಂದು ದೇಶಗಳು ಅಂತ ನಾವು ಕನ್ಸಿಡರ್ ಮಾಡೋದಾದರೆ ಚೀನಾ, ಭಾರತ, ಪಾಕಿಸ್ತಾನ್, ಟರ್ಕಿ, ಟರ್ಮೆನಿಸ್ತಾನ್ ಆ್ಯಂಡ್ ಉಜ್ಬೇಕಿಸ್ತಾನ್ ಅಂತ ನಾವು ಹೇಳ್ತೀವಿ. ಹಾಗೆಯೇ ಜೂಟ್ ಕಮ್ಸ್ ಮೇನ್ಲಿ ಫ್ರಮ್ ಬಾಂಗ್ಲಾದೇಶ್, ಚೀನಾ ಆ್ಯಂಡ್ ಇಂಡಿಯಾ. ಹಾಗೆಯೇ ಈ ಒಂದು ಬಾಂಗ್ಲಾದೇಶ ಮತ್ತು ಚೀನಾ ಮತ್ತು ಭಾರತದಿಂದ ಒಂದು ಸೆಣಬು ಜೂಟ್ ಅನ್ನುವಂಥದ್ದು ಕೂಡ ಉತ್ಪಾದನೆಯಾಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಸೆಣಬು ಉತ್ಪಾದನೆ ಆಗೋದು ಅಂತಂದರೆ ಬಾಂಗ್ಲಾದೇಶ್, ಚೀನಾ ಮತ್ತು ಭಾರತ. ಹಾಗೆಯೇ ದ ಶುಗರ್ ಕೇನ್ ಪ್ರೊಡ್ಯೂಸಿಂಗ್ ಏರಿಯಾಸ್ ಆರ್ ಇನ್ ಇಂಡಿಯಾ. ಹಾಗೆಯೇ ಒಂದು ಶುಗರ್ ಕೇನ್ ಏನು ಕಬ್ಬು ಇದೆಯಲ್ಲ, ಈ ಕಬ್ಬು ಕೂಡ ಅತಿ ಹೆಚ್ಚಾಗಿ ಬೆಳೆಯುವಂಥದ್ದು ಅಂದರೆ ಇಂಡಿಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಆ್ಯಂಡ್ ಬಾಂಗ್ಲಾದೇಶ್ ಅಂತ ಹೇಳ್ಬೋದು. ಫಿಲಿಪೈನ್ಸ್ ಆ್ಯಂಡ್ ಬಾಂಗ್ಲಾದೇಶ್. ಹಾಗೆಯೇ ಲಿಸನ್, ಏಷ್ಯಾ ಈಸ್ ಆಲ್ಸೋ ಫೇಮಸ್ ಫಾರ್ ಪ್ರೊಡಕ್ಷನ್ ಆಫ್ ಕಾಫಿ. ಹಾಗೆಯೇ ಈ ಒಂದು ಪ್ರೊಡಕ್ಷನ್ ಆಫ್ ಕಾಫಿ, ಲಿಸನ್, coconut, millets and variety of pulses, spices, oil, seeds, etc. ಹಾಗೆಯೇ ಕಾಫಿ, ಕೋಕೋ ಮತ್ತು ದ್ವಿದಳ ಧಾನ್ಯ, ಎಣ್ಣೆಕಾಳು ಮತ್ತು ನೆಕ್ಸ್ಟ್ ಒನ್ ಈ ಒಂದು ಸಾಂಬಾರು ಪದಾರ್ಥಗಳು ಇವೆಲ್ಲದಕ್ಕೂ ಕೂಡ ಈ ಒಂದು ಏಷ್ಯಾ ಅನ್ನುವಂಥದ್ದು ತುಂಬಾ ಪ್ರಸಿದ್ಧಿ ಆಗಿರುವಂಥ ಒಂದು ದೇಶ ಅಂತ, ಒಂದು ಕಾಂಟಿನೆಂಟ್ ಅಂತಲೂ ಕೂಡ ನಾವು ಹೇಳ್ಬೋದು. ಎಲ್ಲ ರೀತಿಯಾದಂಥ ಒಂದು ಫೇಮಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಕಾಫಿ, ಕೊಕೊನೆಟ್, ಮಿಲೆಟ್ಸ್ ಆ್ಯಂಡ್ ವೆರೈಟಿ ಆಫ್ ದಿ ಪಲ್ಸಸ್, ಆಯಿಲ್, ಸೀಡ್ಸ್, ಎಕ್ಸೆಟ್ರಾ. ಓಕೆನಾ ಸ್ಟೂಡೆಂಟ್ಸ್? If you have any doubt regarding this topic, please ask the question. Students, now take the homework. First one question. In which season are the rains plentiful in Asia? Second one, which are the major staple food crops of Asia? Okay, thank you.